ಆಮೆನ್, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಕರ್ತನ ಹೇಳ್ತಾನೆ, ನಮಗೆ ಎಚ್ಚರವಿದ್ದು ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನ ಸನ್ನಿಧಾನದಲ್ಲಿ ಇದ್ದು ನಾವು ಎಚ್ಚರವಿದ್ದು ಪ್ರಾರ್ಥಿಸುವಾಗ ಶತ್ರುವಿನ ಯಾವುದೇ ಆಕ್ರಮಣಕ್ಕೆ ನಾವು ಒಳಗಾಗೋದಿಲ್ಲ. ಕರ್ತನು ನಮ್ಮನ್ನ ನಡೆಸಿ ಬಲಪಡಿಸಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಾವು ಸತ್ಯವೇದ ಧ್ಯಾನಕ್ಕೋಸ್ಕರ ನಾವು ಕೂತಿದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ವಿಮೋಚನಾ ಕಾಂಡ 11ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ವಿಮೋಚನಾ ಕಾಂಡ 11ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಯೆಹೋವನು ಮೋಶೆಗೆ, ಫರೋಹನು ನಿಮ್ಮ ಮಾತನ್ನ ಕೇಳುವುದಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ಮಾತ್ಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗುವುದೆಂಬುದಾಗಿ ಹೇಳಿದ್ದನಷ್ಟೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಐಗುಪ್ತ ದೇಶದಲ್ಲಿ ಕರ್ತನು ತನ್ನ ಒಂದು ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾರಣ ಏನಾಗಿರಬೇಕು? ಫರೋಹನ ಏನಾಗಿರುವಂತೆ ಮಾತು ಕೇಳದವನಾಗಿರಬೇಕು. ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಮುಂದೆ ಕೂಡ ಅನೇಕ ಜನ ಅಧಿಕಾರಿಗಳ ಕೆಳಗಡೆ ನಾವು ಕೆಲಸ ಮಾಡುವವರಾಗಿದ್ದೇವೆ. ನಮ್ಮ ಮುಂದೆ ಪ್ರಿನ್ಸಿಪಲ್ಸ್ ಇದ್ದಾರೆ, ನಮ್ಮ ಮುಂದೆ ಟೀಚರ್ಸ್ ಇದ್ದಾರೆ, ನಮ್ಮ ಮುಂದೆ ಲೆಕ್ಚರರ್ಸ್ ಇದ್ದಾರೆ, ಟೀಮ್ ಲೀಡ್ಸ್ ಇದ್ದಾರೆ, ಮ್ಯಾನೇಜರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮನೆಯಲ್ಲಿ ನೋಡುವಾಗ ನಮ್ಮ ತಂದೆ ತಾಯಿಗಳಿದ್ದಾರೆ, ಅತ್ತೆ ಮಾವಂದಿರಿದ್ದಾರೆ, ಸೊಸೆಯಂದಿರಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾರೆ. ಆದ್ರೆ ಕರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಈ ಫರೋಹನ ರೀತಿಯಲ್ಲಿ ಹೃದಯವುಳ್ಳವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಈ ಎಲ್ಲ ಕ್ಯಾರೆಕ್ಟರ್, ನಾನು ಹೇಳಿದಂತ ಕ್ಯಾರೆಕ್ಟರ್ಗಳಲ್ಲಿ ಕೆಲವರು ಫರೋಹನ ಹೃದಯ ಉಳ್ಳವರಾಗಿದೆ. ಫರೋಹನ ಹೃದಯ ಏನು? ಕಠಿಣವಾದ ಹೃದಯ. ಫರೋಹನ ಹೃದಯ ಏನು? ಬಿಟ್ಟುಕೊಡದಂತಹ ಹೃದಯ. ಫರೋಹನ ಹೃದಯವೇನು? ಕ್ಷಮಿಸದಂತಹ ಹೃದಯ. ಫರೋಹನ ಹೃದಯವೇನು? ಎಲ್ಲಾ ವಿಚಾರಕ್ಕೂ ಬಿರುಸು ನುಡಿಯನ್ನ ಮಾತನಾಡುವಂತ ಹೃದಯ. ಫರೋಹನ ಹೃದಯವನ್ನು ತದ್ವಿರುದ್ಧವಾಗಿ ಮಾತನಾಡುವಂತ ಹೃದಯ. ಫರೋಹನ ಹೃದಯವನ್ನು ತಡೆಯನ್ನು ಒಡ್ಡುವಂತಹ ಹೃದಯ. ಫರೋಹನ ಹೃದಯವನ್ನು ಹಿಂಸೆ ಪಡಿಸುವಂತಹ ಹೃದಯ. ಫರೋಹನ ಹೃದಯವೇನು? ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಹಿಂಸೆ ಕೊಡುವಂತ ಹೃದಯ ಫರೋಹನ ಹೃದಯವಾಗಿತ್ತು. ಫರೋಹನ ಹೃದಯ ಮಾತು ಕೇಳದಿರ ನಿಮಿತ್ತವಾಗಿ ಏನಾಯ್ತಂತೆ? ದೇವರು ಐಗುಪ್ತ ದೇಶದಲ್ಲಿ ಅನೇಕ ಮಾತ್ಕಾರ್ಯಗಳನ್ನು ಮಾಡುವುದಕ್ಕೆ ಅದು ಮಾರ್ಗವಾಯಿತು ಎಂದು ನಾವು ನೋಡ್ತೇವೆ. ಇವತ್ತಿನ ದಿವಸ ಅನೇಕ ಕಠಿಣ ಹೃದಯ ಉಳ್ಳಂತ ಈ ಲೋಕದ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲೋಕದ ಜನರ ಮಧ್ಯದಲ್ಲಿ ನಾವು ಜೀವಿಸುವಾಗ ನಾವು ಒಂದನ್ನು ತಿಳಿದುಕೊಳ್ಳಬೇಕು, ನಾವು ಅಂತ ಕಠಿಣ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ದೇವರು ಆ ಅದ್ಭುತ ಕಾರ್ಯಗಳನ್ನ ಮಾಡುವುದಕ್ಕೆ ಆ ಕಠಿಣ ವ್ಯಕ್ತಿಗಳ ಸ್ವಭಾವಗಳಿಂದಲೇ ಕರ್ತನು ನಮ್ಮ ಜೀವಿತದಲ್ಲಿ ಆ ಅದ್ಭುತಗಳನ್ನ ಬರಗೊಳಿಸುವಾತನಾಗಿದೆ. ಇವತ್ತಿನ ದಿವಸ ನಾವು ಅಂದುಕೊಳ್ತೇವೆ, ನನ್ನ ಮ್ಯಾನೇಜರ್ ಶಿಫ್ಟ್ ಆಗ್ಲಿ, ಅಥವಾ ಈ ದೇಶದ ಪ್ರಧಾನಿ ಶಿಫ್ಟ್ ಆಗ್ಲಿ, ಬೇರೆಯವರು ಬರ್ಲಿ, ಅಥವಾ ಈ ದೇಶದ ರಾಜ್ಯದ CM ಬದಲಾವಣೆ ಆಗ್ಲಿ, ಬೇರೆಯವರು ಬರ್ಲಿ, ಅಥವಾ ನನ್ನ ಅಧಿಕಾರಿ, ಟೀಮ್ ಲೀಡ್, ಮ್ಯಾನೇಜರ್ ಬದಲಾವಣೆ ಆಗ್ಲಿ, ಅಥವಾ ನಾನು ತಂದೆ ತಾಯಿಯನ್ನು ಬಿಟ್ಟು ನಾನು ದೂರ ಹೋಗ್ತೇನೆ, ಅಥವಾ ನನ್ನ ಮನೆಯನ್ನು ನಾನು ಬಿಟ್ಟು ಹೋಗ್ತೇನೆ, ಅಥವಾ ಅತ್ತೆ ಮಾವಂದಿರ ಕಾಟ ಹೆಚ್ಚಾಗಿದೆ, ನನಗೆ ಕಠಿಣವಾದ ಅತ್ತೆ ಮಾವಂದಿನ ದೇವರು ಕೊಟ್ಟಿದ್ದಾರೆ, ಅಥವಾ ಸೊಸೆಯ ಕಾಟ ಹೆಚ್ಚಾಗಿದೆ, ನನಗೆ ಕಠಿಣವಾದ ಸೊಸೆಯನ್ನು ಕೊಟ್ಟಿದ್ದಾರೆ, ಅಥವಾ ಈ ರೀತಿಯ ಆಲೋಚನೆಗಳು ನಮಗಿರಬಹುದಾದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಆ ಕಠಿಣವಾದ ವ್ಯಕ್ತಿಗಳ ಮಧ್ಯದಲ್ಲಿ ನೀನು ಜೀವಿಸುವಾಗ ಕರ್ತನು ಆ ಅದ್ಭುತ ಕಾರ್ಯವನ್ನ ಮಾಡಲು ಅದು ಮಾರ್ಗವಾಗ್ತದೆ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವು ಇಂಥ ವ್ಯಕ್ತಿಗಳ ಮಧ್ಯದಲ್ಲಿ ಜೀವಿಸುವಾಗ ನಾವು ಓಡಿ ಹೋಗುವುದಕ್ಕೆ, ಅಥವಾ ಹಿಂದೆ ತಿರುಗಿ ಹೋಗುವುದಕ್ಕೆ, ಅಥವಾ ಅದನ್ನ ನಮ್ಮ ಶಾರೀರಿಕವಾದ ಬಾಯಿ ಮಾತುಗಳಿಂದ ಜಯಿಸುವುದಕ್ಕೆ ಹೋಗದೆ ನಾವೇನು ಮಾಡಬೇಕು? ನಾವು ಸಹಿಸಿಕೊಳ್ಳುವವರಾಗಬೇಕೆಂದು ನಾವು ನೋಡ್ತಾ ಇದ್ದೇವೆ. ನೋಡು, ವಿಮೋಚನಾ ಕಾಂಡ 7ನೇ ಅಧ್ಯಾಯ 3ರಿಂದ 4 ವಚನಗಳು ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ವಿಮೋಚನಾ ಕಾಂಡ 7ನೇ ಅಧ್ಯಾಯ 3ರಿಂದ 4 ವಚನ, ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನ ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ನಡೆಸಿ ನನ್ನ ಶಕ್ತಿಯನ್ನ ತೋರಿಸುವೆನು. ಹಲ್ಲೆಲೂಯಾ. ನಮ್ಮ ಮುಂದೆ ನಮ್ಮ ಮೇಲೆ ಹಠ ಸಾಧಿಸುವಂತಹ ವ್ಯಕ್ತಿಗಳಿದ್ದಾರೋ,
ನಮ್ಮ ಮುಂದೆ ಸರ್ವಾಧಿಕಾರವನ್ನ ಮಾಡುವಂತ ಅಥವಾ ನಮ್ಮ ಮೇಲೆ ವಿನಾಕಾರಣವಾಗಿ ಅನ್ಯಾಯವಾಗಿ ನಾನು ಈ ಕಠಿಣವಾದ ವ್ಯಕ್ತಿ ಮತ್ತು ಶಿಸ್ತನ್ನ ಪಾಲಿಸುವ ವ್ಯಕ್ತಿಯ ಬಗ್ಗೆ ನಿಮ್ಗೆ ಡಿಫರೆನ್ಸ್ ಹೇಳ್ತೇನೆ. ಶಿಸ್ತನ್ನ ಪಾಲಿಸುವಂತ ವ್ಯಕ್ತಿ ಅವನು ನ್ಯಾಯವನ್ನ ಆಚರಿಸ್ತಾನೆ. ಆದ್ರೆ ಯಾವಾಗಲೂ ಕಠಿಣವಾದ ಹೃದಯವನ್ನ ವ್ಯಕ್ತಿ ಇವನು ಯಾವಾಗಲೂ ಅನ್ಯಾಯ ಮಾಡ್ತಾನೆ, ಮೋಸ ಮಾಡ್ತಾನೆ, ಪಕ್ಷಪಾತ ಮಾಡ್ತಾನೆ, ಇನ್ನೊಬ್ಬನಿಗೆ ಕೆಟ್ಟದನ್ನ ಬಯಸುತ್ತಾನೆ. ಇಂಥ ವ್ಯಕ್ತಿ ಇವನಾಗಿರುತ್ತಾನೆ. ಆದ್ರೆ ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ಇರುವಂತ ಶಿಸ್ತನ್ನ, ಸ್ಟ್ರಿಕ್ಟ್ ಆಗಿರುವಂತ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅನ್ಯಾಯವಾಗಿ ನ್ಯಾಯವನ್ನ ಮೀರಿ ಕೆಲಸ ಮಾಡುವಂತ ಅಧಿಕಾರಿಗಳ ಬಗ್ಗೆ, ಅದೇ ರೀತಿಯಲ್ಲಿ ನಿಮ್ಮ ಮೇಲಿರುವಂತ ವ್ಯಕ್ತಿಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆದರೂ ಇಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತೇನೆ, ಆದರೂ ನಾನು ಫರೋನ ಮನಸ್ಸಲ್ಲಿ ಹಠವನ್ನ ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ, ಏನಕ್ಕೆಂದ್ರೆ ನನ್ನ ಶಕ್ತಿಯನ್ನ ತೋರಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ನಮ್ಮ ಮುಂದೆ ಕಠಿಣವಾದ ವ್ಯಕ್ತಿ ಇದ್ದಾರೆ, ಒಂದನ್ನು ತಿಳಿದುಕೊಂಡ್ರೆ ನಮ್ಮ ಅದ್ಭುತ ಹತ್ತಿರ ಬರ್ತಾ ಇದೆ. ಹಲ್ಲೆಲೂಯ. ನಮ್ಮ ಮುಂದೆ ಅನ್ಯಾಯಗಾರರಿದ್ದಾರೆ, ನಮ್ಮ ಬಿಡುಗಡೆ ಹತ್ತಿರ ಬರ್ತಾ ಇದೆ. ಅದನ್ನ ತಿಳಿದುಕೊಂಡ್ರೆ ನಮ್ಮ ಮುಂದೆ ನಮ್ಮನ್ನ ತುಳಿಯುವವರಿದ್ದಾರೋ ಅವರ ಮುಂದೆ ನೀವು ಒಂದನ್ನ ತಿಳಿದುಕೊಳ್ಳೋಣ, ನಮ್ಮ ಅದ್ಭುತ ನಮಗೆ ಸನ್ನಿಹಿತವಾಗಿದೆ, ನಮಗೆ ಹತ್ತಿರ ಬರ್ತಾ ಇದೆ. ಯಾಕಂದ್ರೆ ಫರೋನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನ ಬಾಧಿಸಿ ಅವರಿಗೆ ಮಹಾ ಶಿಕ್ಷೆಗಳನ್ನ ವಿಧಿಸಿ ನನ್ನ ಜನರಾಗಿರುವ ಇಸ್ರೇಲಿಯರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನೆಂದು ನಾನು ನೋಡಿದೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ಶತ್ರುಗಳನ್ನ, ಸೈತಾನನ ಪ್ರೇರೇಪಿತರಾದ ವ್ಯಕ್ತಿಗಳ ಮುಖಾಂತರವಾಗಿ ನಮ್ಮನ್ನ ಹಿಂಸೆ ಪಡಿಸುವಂತ ವ್ಯಕ್ತಿಗಳನ್ನ ದೇವರೇನು ಮಾಡ್ತಾರಂತಂದ್ರೆ ಅವರನ್ನ ಮಹಾ ಶಿಕ್ಷೆಗಳನ್ನ ವಿಧಿಸಿ ನಮ್ಮನ್ನ ಏನ್ ಮಾಡ್ತಾರಂದ್ರೆ ಕರ್ತನು ಅದರಿಂದ ಹೊರ ತರುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನು ನಮ್ಮನ್ನ ಕಾಯುವ, ಕಾಪಾಡುವ ದೇವರು ಆತನಾಗಿದ್ದಾನೆ. ಕರ್ತನ ಸನ್ನಿಧಾನ ನಮ್ಮನ್ನ ನಾವು ಕರ್ತನ ಕರೆಗಳಿಗೆ. ಆದ್ರೆ ನಾವು ಒಂದನ್ನು ತಿಳಿದುಕೊಳ್ಳಬೇಕು ಏನಂತಂದ್ರೆ, ದೇವರನ್ನ ನೋಡ್ರಿ, ರೋಮಾಪುರ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ನೇ ವಚನ ನಾವು ನೋಡ್ತಾ ಇದ್ದೇವೆ. ರೋಮಾಪುರ ಬರೆದ ಪತ್ರಿಕೆ, ನಮ್ಮ ಸತ್ಯವೇದವಂತೆಯರೇನೋ ರೋಮಾಪುರ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ನೇ ವಚನ. ದೇವರು ಯಾರನ್ನು ಕರುಣಿಸಿದರು, ಯಾರನ್ನು ಕಠಿಣಪಡಿಸಿದರು, ಅದೆಲ್ಲವೂ ಕೂಡ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದನ್ನು ಇದರಿಂದ ತೋರು ಬರುತ್ತದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಯಾರನ್ನು ಕಠಿಣಪಡಿಸಿದರು, ಯಾರನ್ನು ಕರುಣಿಸಿದರು, ಅದು ಆತನ ಇಷ್ಟ ಪ್ರಕಾರವಾಗಿಯೇ ಮತ್ತು ನ್ಯಾಯಯುತವಾಗಿಯೇ ತನ್ನ ಮಕ್ಕಳ ಒಳ್ಳೆತನಗೋಸ್ಕರವಾಗಿ ಕರ್ತನು ಮಾಡುತ್ತಾನೆ ಅನ್ನುವುದನ್ನ ಈ ವಾಕ್ಯದಿಂದ ನಾವು ಗಮನಿಸಬಹುದು ಪ್ರೇರೆ. ಅದಕ್ಕೋಸ್ಕರವಾಗಿ ಒಂದನ್ನ ನಾವು ತಿಳಿದಬೇಕು, ನಮ್ಮ ಮುಂದೆ ಇರುವಂತಹ ಕಠಿಣವಾದ ವ್ಯಕ್ತಿಗಳನ್ನ ಯಾಕಪ್ಪ ದೇವ್ರು ಹಿಂಗ್ ಮಾಡ್ದ ಅಂತ ಅನ್ಕೊಂಡು ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಬಹುದು. ಆದ್ರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಮ ಒಳ್ಳೆಯದಕ್ಕಾಗಿಯೇ ಆ ಕಠಿಣವಾದ ವ್ಯಕ್ತಿಗಳು ನಮ್ಮ ಸುತ್ತಲೇ ಇದ್ದಾರೆ ಪ್ರೇರೆ, ನಮ್ಮ ಮೇಲಿದ್ದಾರೆ. ಯಾಕೆಂತಂದ್ರೆ ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತವನ್ನ ಮಾಡುವುದಕ್ಕೋಸ್ಕರ, ದೇವರು ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯವನ್ನ ಮಾಡುವುದಕ್ಕೋಸ್ಕರ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ಅಂತ ಕಠಿಣವಾದ ವ್ಯಕ್ತಿಗಳನ್ನ ನಮ್ಮ ಜೀವಿತದಲ್ಲಿ, ನಮ್ಮ ಮಧ್ಯದಲ್ಲಿ ಅದನ್ನ ಇಟ್ಟಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಒಂದನ್ನ ತಿಳಿದುಕೊಳ್ಳೋಣ ಇವತ್ತಿನ ದಿವಸ. ಈ ಕಠಿಣವಾದ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾಗ, ಈ ಸತ್ಯವೇದದಲ್ಲಿ ಇಂಥ ಕಠಿಣವಾದ ವ್ಯಕ್ತಿಗಳು ಯಾರಿದ್ದಾರೆ ಅಂದ್ಕೊಂಡು ಗಮನಿಸೋದಾದ್ರೆ, ಮತ್ತಾಯನ ಸುವಾರ್ತೆ ಪ್ರಾರಂಭದ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಜನನವಾಗುತ್ತೆ. ಯೇಸು ಕ್ರಿಸ್ತನ ಜನನವಾದಂತ ಸಂದರ್ಭದಲ್ಲಿ ಈ ಫರೋನ ರೀತಿಯಲ್ಲೇ ಹೃದಯವನ್ನ ಕಠಿಣಪಡಿಸುವಂತ ವ್ಯಕ್ತಿಯನ್ನ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಆತನ ಹೆಸರು ಹೆರೋದನೆಂದು. ಆ ಹೆರೋದನಿಗೆ ಒಂದು ನ್ಯೂಸ್ ಸಿಗುತ್ತೆ, ಏನಂತಂದ್ರೆ ಯಹೂದ್ಯರ ರಾಜನು ಹುಟ್ಟಿದ್ದಾನೆ ಅಂತ ಅನ್ಕೊಂಡು. ಅದೊಂದು ಮಾತು ಅವನಿಗೆ, ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಿಲ್ಲ. ಯಾರೋ ಒಬ್ಬ ರಾಜ ಬಂದು ನನ್ನ ಕಿಂಗ್ಡಮ್ ಅನ್ನ, ನನ್ನ ರಾಜ್ಯವನ್ನ ಯಾಕೆ ಕಿತ್ಕೋತಾನೆ ಅನ್ನೋದನ್ನ ಆಲೋಚನೆ ಮಾಡಕ್ ಹೋದೆ. ಯಹೂದ್ಯರ ರಾಜನೊಬ್ಬ ಹುಟ್ಟಿದಾನಂತೆ, ಅವನು ನನ್ನ ರಾಜ್ಯವನ್ನ ಕಿತ್ಕೋತಾನೆ ಅಂತ ಅನ್ನೋ ಒಂದು ಮನಸ್ಸಿನ ಆಲೋಚನೆಯನ್ನ ಹೊಂದಿಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ಆ ಶಿಶುವನ್ನ ನಾನು ನಾಶ ಮಾಡಬೇಕು, ಆ ಶಿಶುವನ್ನ ನಾನು ಕೊಲ್ಲಬೇಕು ಅಂತ ಅನ್ಕೊಂಡು ಅವನು ಮುಗಿಬೀಳ್ತಾನೆ. ಈ ಕಠಿಣವಾದ ವ್ಯಕ್ತಿ ಎಷ್ಟು ಮಟ್ಟಕ್ಕೆ ಇಳಿತಾನೆ ಅಂತಂದ್ರೆ, ಆ ಒಂದು ಆತನ ದೇಶದಲ್ಲಿರುವ 2 ವರ್ಷದ ಆ ಎಲ್ಲ ಕೂಸುಗಳನ್ನ ಸಾಯಿಸ್ತಾನೆ.
ಅನೇಕ ಕೂಸುಗಳು 2 ವರ್ಷದ ಒಳಗೆ ಇರುವಂತ ಕೂಸುಗಳನ್ನ ಸಾಯಿಸುವುದನ್ನ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ 19ನೇ ವಚನದಲ್ಲಿ, ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು. ಯಾಕೆಂತಂದ್ರೆ ಕೂಸಿನ ಪ್ರಾಣವನ್ನ ತೆಗೆಯಬೇಕೆಂದಿದ್ದವರು ಏನಾಗಿದ್ದಾರಂತೆ, ಅವರು ಸತ್ತು ಹೋಗಿದ್ದಾರೆ. ಹಾಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಒಬ್ಬ ಕ್ರಿಸ್ತ ವಿರೋಧಿ ಸತ್ತು ಹೋಗಿದ್ದನ್ನ, ನಾಶವಾಗಿದ್ದನ್ನ ನಾವು ಗಮನಿಸ್ತೇವೆ ಪ್ರೇರೆ. ನಮಗ್ ಗೊತ್ತಿದೆ ದುಷ್ಟರ ಪ್ರಾಣವನ್ನ ಕಳೆದುಕೊಳ್ಳದೆ ದೇವರಿಗೆ ಸಂತೋಷ ಇಲ್ಲ ಅಂತ ಅನ್ಕೊಂಡು ದೇವರೇ ಹೇಳಿದೆ. ಆದ್ರೆ ಕೆಲವರ ದುಷ್ಟತನ ಎಷ್ಟು ಮಟ್ಟಕ್ಕೆ ಅಂದ್ರೆ, ನಾನು ಯಾವುದೇ ಕಾರಣಕ್ಕೂ ಜೀವಿಸುವುದಕ್ಕೆ ಯೋಗ್ಯನಲ್ಲ, ನಾನು ಸತ್ತರೇ ಒಳ್ಳೆಯದು ಅನ್ನುವ ರೀತಿಯಲ್ಲಿ ಜೀವಿಸುವವರಿದ್ದಾರೆ. ಅಂತವರನ್ನ ಅನೇಕ ಬಾರಿ ಏನಂತಂದ್ರೆ ಅವರ ಪ್ರಾಣವನ್ನ ಅವರೇ ಕಳೆದುಕೊಳ್ಳುದು. ಯಾಕಂತಂದ್ರೆ ಹುಟ್ಟಿ ಬರ್ತಾ ಇರೋದು ಸರ್ವಶಕ್ತನಾದ ದೇವರು, ಹುಟ್ಟಿ ಬರ್ತಾ ಇರೋದು ಇಮಾನುವೇಲನು, ಹುಟ್ಟಿ ಬರ್ತಾ ಇರೋದು ನಮ್ಮ ಯೇಸು ಆಗಿದ್ದಾನೆ. ಆತನನ್ನ ಸಾಯಿಸುವುದಕ್ಕೆ ಮುಂದಾದಾಗ ಏನಾಗಿದೆ ಅಂದ್ರೆ, ಹೆರೋದನ ಪಾಪದ ಕೂಡ ತುಂಬಿಕೊಳ್ಳದ ನಂತರ ಆ ಹೆರೋದನನ್ನ ದೇವರು ತೆಗೆದು ಬಿಡ್ತಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನೆ, ಒಂದು ವೇಳೆ ನಮ್ಮ ಮುಂದೆ ಇರುವಂತಹ ಕಠಿಣವಾದ ವ್ಯಕ್ತಿಗಳು ನಮ್ಮ ಮುಂದೆ ಇರುವಾಗ ಅದನ್ನ ಸಹಿಸಿಕೊಂಡು ನಾವು ಮುಂದೆ ಹೋಗುವಾಗ ದೇವರು ಅಂತವರ ಪೊಸಿಷನ್ಗಳನ್ನ ಅಲುಗಾಡಿಸುವಾತನಾಗಿದ್ದಾನೆ, ಅಂತವರ ಸ್ಥಾನಗಳನ್ನ ದೇವರು ಅಲುಗಾಡಿಸುವಾತನಾಗಿದ್ದಾನೆ. ನಾವು ಇದಕ್ಕಿಂತ ಮುಂಚೆ ಕೂಡ ನಾವು ನೋಡಿದ್ದೇವೆ, ಕ್ರೈಸ್ತರ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು ಬಂದ್ರು. ಆ ವ್ಯಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ವಿನಾಕಾರಣವಾಗಿ ಹಿಂಸಿಸಿದ್ರು. ಆ ಸಮಾಧಾನ ಪ್ರಿಯರನ್ನ, ಶಾಂತಿ ಪ್ರಿಯರನ್ನ ಹಿಂಸಿಸಿದ್ರು. ಆದ್ರೆ ಇವತ್ತಿನ ದಿವಸ ಅವರವರ ತಮ್ಮ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ, ಅವರ ವರ್ಚಸ್ಸನ್ನ ಕಳೆದುಕೊಂಡು ಕೂತಿದ್ದಾರೆ. ಯಾಕೆ ಅಂತಂದ್ರೆ ದೇವರ ವಿರುದ್ಧವಾಗಿ ಬಂದಂತ ವ್ಯಕ್ತಿಗಳು ಆ ರೀತಿಯಲ್ಲಿ ನೆಲಸಮವಾಗಿದ್ದನ್ನು ನಾವು ನೋಡಿದ್ದೇವೆ. ಹಾಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಎರಡನೇ ನೋಡುವಾಗ ಪೇತ್ರನು ಅಪೊಸ್ತಲ ಕೃತ್ಯದಲ್ಲಿ, ಇನ್ನು ಈ ಯೇಸು ಕ್ರಿಸ್ತನಿಲ್ಲ, ಶಿಷ್ಯರು ಸುವಾರ್ತೆಯನ್ನ ಸಾರಬೇಕು. ಸುವಾರ್ತೆಯನ್ನ ಸಾರುವಾಗ ಅಲ್ಲೊಬ್ಬ ಹೆರೋದನ್ ಬರ್ತಾನೆ. ಅವನು ಹೆರೋದ ಅಗ್ರಿಪ್ಪ ಫಸ್ಟ್ ಎಂದು ನೋಡ್ತೇವೆ, ಹೆರೋದ ಅಗ್ರಿಪ್ಪ 1ನೇ ಹೆರೋದ ಅಗ್ರಿಪ್ಪ ಎಂದು ನಾವು ನೋಡ್ತೇವೆ. ಅವನೇನ್ ಮಾಡ್ತಾನೆ, ಯಾಕೋಬನನ್ನ ಸಾಯಿಸಿ ನಾನು ಅವನ ಲೀಡರ್, ಚರ್ಚ್ನ ಲೀಡರ್ ಒಬ್ಬ ವ್ಯಕ್ತಿಯನ್ನ ಸಾಯಿಸಿಬಿಟ್ಟು ನಾನು ಗೆದ್ದು ಬಿಟ್ಟೆ. ಇನ್ನು ಮುಂದೆ ಇವ್ರು ಏನು ಮಾಡೋದಿಲ್ಲ, ಯೇಸುವನ್ನ ಸಾರೋದಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಅವನು ಬರ್ತಾನೆ. ಆದ್ರೆ ದೇವರೇನು ಮಾಡ್ತಾರೆ, ಸುಮ್ಮನೆ ವಿನಾಕಾರಣವಾಗಿ ಅವನು ಒಂದು ಫಂಕ್ಷನ್ಗೆ ಬಂದು, ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಮಾತುಗಳನ್ನ ಆಡ್ತಾನೆ. ಆ ಒಳ್ಳೆಯ ಮಾತುಗಳನ್ನ ಆಡಿದ ಜನರು ಏನ್ ಮಾಡ್ತಾರೆ, ಇದು ದೇವರಿಂದ ಹೊಂದಿರುವಂತ ಮಾತು, ದೇವರ ಬಾಯಲ್ಲಿ ಹೊರಟಿರುವ ಮಾತು ಎಂದು ಹೇಳಿದಾಗ ಈ ಹೆರೋದನ್ ಏನ್ ಮಾಡ್ತಾನೆ, ಇದು ನಾನು ಮಾತಾಡದೆ ಅಂತ ಅಂದುಕೊಂಡೆ. ನೋಡ್ರಿ, ಕಾರಣನೇ ಇಲ್ಲ ಅವನು ಸಾಯೋದಕ್ಕೆ. ಎಷ್ಟು ಕ್ಷುಲ್ಲಕವಾದ ಕಾರಣದಲ್ಲಿ ಹೆರೋದನ್ ಸತ್ತು ಹೋದ. ಅವನು ಯಾವ ದಾರುಣವಾದ ಮರಣದಲ್ಲಿ ಸತ್ತು ಹೋದ, ಹುಳ ಬಿದ್ದು ಸತ್ತು ಹೋದ ಎಂದು ನಾವು ನೋಡ್ತಾ ಇದ್ದೇವೆ. ದೇವದೂತನವನನ್ನು ಹೊಡಿತಾನೆ ಎಂದು ನಾವು ನೋಡಿದ್ದೇವೆ. ಈ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಆ ಒಂದು ಸಭೆಯ ಮುಂದೆ ಇದ್ದಂತ ತಡೆಯನ್ನ ಕರ್ತನು ತೆಗೆದು ಹಾಕಿದನ್ನ ಗಮನಿಸ್ತೇವೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಈ ಒಂದು ಕಷ್ಟದಲ್ಲಿ, ಈ ಒಂದು ಕಠಿಣ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ನಾವೇನ್ ಮಾಡಬೇಕು, ನಾವ್ ಹೇಗಿರ್ಬೇಕು, ನಮ್ಮ ಅದ್ಭುತವನ್ನ, ನಮಗಿರುವಂತಹ ಕಠಿಣವಾದ ವ್ಯಕ್ತಿಗಳನ್ನ ದೇವರು ಪರಿಹಾರ ಮಾಡಿ ನಮಗೆ ಬಿಡುಗಡೆ ಕೊಡಬೇಕು ಅಂತಂದ್ರೆ ನಾವು ಹೇಗಿರಬೇಕು ಅನ್ನೋದು ಪ್ರಾಮುಖ್ಯ ಆಗಿದೆ. ಏನಂತಂದ್ರೆ ಆಮೋಸ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 12ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆಮೋಸ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 12ನೇ ವಚನ, ಶಿಷ್ಟ ಹಿಂಸಕರೇ, ಲಂಚಕೋರರೇ, ಚಾವಡಿಯಲ್ಲಿ ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ, ನನಗೆ ಗೊತ್ತಿದೆ ಅನ್ನೋದನ್ನ ದೇವರು ಹೇಳ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡಬೇಕು, ಅಂತ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಲಂಚಕೋರರೇ, ಚಾವಡಿಗಳಲ್ಲಿ ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ, ನನಗೆ ಗೊತ್ತಿದೆ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. ಆದ್ರೆ ಇಂಥ ಕಾಲದಲ್ಲಿ ವಿವೇಕಿಯು ಏನ್ ಮಾಡ್ತಾನಂತೆ, ಸುಮ್ಮನಿರ್ತಾನಂತೆ. ಹಲ್ಲೆಲೂಯಾ, ಸುಮ್ಮನಿರ್ತಾನಂತೆ. ಇದು ದುಷ್ಕಾಲವೇ ಸರಿ, ಇದು ದುಷ್ಟ ಕಾಲವೇ ಸರಿ. 14ನೇ ವಚನ, ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನ ಅನುಸರಿಸುವಿರಿ, ಬಾಳುವಿರಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧನೇ. ಆ ಸಮಯದಲ್ಲಿ ನಾವು ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನ ಮಾಡದೆ
ನಾವು ಒಳ್ಳೆದನ್ನ ಅನುಸರಿಸಿ ನಾವು ಬಾಳ್ತೀವಂತೆ, ನೀವು ಅಂದುಕೊಂಡಂತೆ ಸೇನಾಧೀಶ್ವರ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಸುಮ್ಮನಿರೋದಾದ್ರೆ, ಈ ಕಠಿಣ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಸುಮ್ಮನಿರೋದಾದ್ರೆ, ನಾವು ಸಹಿಸಿಕೊಳ್ಳೋದಾದ್ರೆ, ಕರ್ತನು ನಮ್ಮ ಜೊತೆ ಇರ್ತಾನೆ. ಹಲ್ಲೆಲೂಯಾ. ಅದನ್ನ ಏನಂದ್ರೆ, ಯಾರು ಸುಮ್ಮನೆ ಇರ್ತಾನೋ, ಯಾರು ಸೈಲೆಂಟ್ ಆಗಿರ್ತಾನೋ ಆ ಕಠಿಣ ವ್ಯಕ್ತಿಯ ಮಧ್ಯದಲ್ಲಿ, ಅವನು ಯಾರಂತೆ? ಅವನು ವಿವೇಕಿ ಅಂತೆ. ಹಲ್ಲೆಲೂಯಾ. ಅವನು ವಿವೇಕಿಯಾಗಿದ್ದಾನೆ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ 2ನೇ ಕೊರಿಂಥ ಬರೆದ ಪತ್ರಿಕೆ 4:8 ನಾವು ನೋಡುವಾಗ, ನಾವು ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತೀ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯಾಕೆಂದ್ರೆ ನಮ್ಮ ದೇವರು ನಮ್ಮ ಜೊತೆ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಮ್ಮ ಕರ್ತನು ನಮ್ಮ ಜೊತೆ ಇರುತ್ತಾನೆ. ಅದಕ್ಕೋಸ್ಕರವಾಗಿ ಯಾರು ಕೂಡ ಧೈರ್ಯಗೆಡಬಾರದು. ನಿಮ್ಮ ಉದ್ಯೋಗದ ಸ್ಥಳದಲ್ಲಿ, ನಿಮ್ಮ ಮನೆಗಳಲ್ಲಿ, ನೀವು ಹೋದಂತ ಜಾಗದಲ್ಲಿ ನಿಮಗೆ ಹಿಂಸೆ ಮಾಡುವಂತ ವ್ಯಕ್ತಿಗಳಿರಬಹುದು, ನಿಮ್ಮ ಒಂದು ಜಮೀನುಗಳಲ್ಲಿ ನಿಮಗೆ ಹಿಂಸೆ ಮಾಡುವಂತ ವ್ಯಕ್ತಿಗಳಿರಬಹುದು. ಅವರ ಮಧ್ಯದಲ್ಲಿ ನಾವು ಜೀವಿಸಬೇಕು ಅಂತಂದ್ರೆ ಒಂದೇ ಮಾರ್ಗ, ನಾವು ಸುಮ್ಮನಿರಬೇಕಾಗಿದೆ. ಹಲ್ಲೆಲೂಯಾ. ಕಾನೂನು ಪ್ರಕಾರವಾಗಿ, ನ್ಯಾಯ ಪ್ರಕಾರವಾಗಿ ಹೋರಾಡುವ ವಿಚಾರ ಬೇರೆ, ಆದ್ರೆ ನಮ್ಮ ಬಾಯ ಮುಖಾಂತರವಾಗಿ ಅಥವಾ ಲೋಕ ರೀತಿಯಲ್ಲಿ ಅದನ್ನ ಎದುರಿಸಕ್ಕೆ ಹೋಗದೆ ನಾವು ಯಾವ ರೀತಿ ಇರಬೇಕು? ನಾವು ಸುಮ್ಮನಿರುವುದಾದ್ರೆ ಕರ್ತನು ದೊಡ್ಡ ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಏನ್ ಮಾಡ್ತಂತೆ? ಸಿಟ್ಟನ್ನೇರಿಸುವುದೇನೆ ನೋಡ್ತೇವೆ. ಮೃದುವಾದ ಪ್ರತ್ಯುತ್ತರ ನಾವು ಕೊಡುವಾಗ ಸಿಟ್ಟನ್ನ ಆರಿಸುತ್ತದೆ, ಬಿರುನುಡಿಯು ಸಿಟ್ಟನ್ನ ಏರಿಸುವುದು, ಜಗಳಕ್ಕೆ ಕಾರಣ ಆಗುತ್ತೆ. ಅದು ಹಲ್ಲೆಲೂಯಾ, ಜಗಳಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಜಗಳ ಮಾಡುವವರಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ವಿಚಾರವಾಗಿ ನಾವು ನೋಡಿದ್ದೇವೆ, ಆತನು ಬಯಲಿಲ್ಲ, ಆತನು ಜಗಳವಾಡಲಿಲ್ಲ ಅಂತ ನೋಡ್ತೇವೆ. ನಾವು ಆತನ ಸ್ವಭಾವವನ್ನು ನಾವು ಜಗಳವಾಡುವವರು ಎಂದಿಗೂ ಕೂಡ ನಾವು ಕ್ರಿಸ್ತನ ಮಕ್ಕಳಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ನ್ಯಾಯ ಮಾತಾಡಬಹುದು, ಆದ್ರೆ ನಾವು ಜಗಳವಾಡುವವರಾಗಿರದೆ ನಾವು ಜೀವಿಸಬೇಕಂದ್ರೆ ನೋಡ್ತೇವೆ. ಈ ಯಜಮಾನರ ವಿಚಾರವಾಗಿ ಪೇತ್ರನು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ನೋಡ್ರಿ, 1ನೇ ಪೇತ್ರ 2ನೇ ಅಧ್ಯಾಯ 18ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. 1ನೇ ಪೇತ್ರ 2ನೇ ಅಧ್ಯಾಯ 18ನೇ ವಚನ, ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣ ವಯದಿಂದ ಅಧೀನರಾಗಿರಿ. ಫಸ್ಟ್ ಹೇಳ್ತಾನೆ ಪೇತ್ರನು, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ, ಅಂದ್ರೆ ನಮ್ಮಂದ್ರೆ ಒಳ್ಳೆಯವರಾದ್ರೆ, ನೀತಿವಂತನಾದ್ರೆ ಅಥವಾ ಆತನು ಒಳ್ಳೆ ವ್ಯಕ್ತಿ ಆದ್ರೆ ಮಾತ್ರ ಅವನಿಗೆ ನಾವು ವಿಧೇಯನಾಗ್ತೀನಿ ಅನ್ನುವಂತ ಮೆಂಟಾಲಿಟಿ ನಮ್ಗೆ. ಆದ್ರೆ ಪೇತ್ರನ ಹೇಳ್ತಾನೆ, ಒಳ್ಳೆಯವರಿಗೂ ಸಾತ್ವಿಕರಿಗೂ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ಕೂಡ ವಿಧೇಯರಾಗಿರ್ರಿ. ವಕ್ರ ಬುದ್ಧಿ ಉಳ್ಳಂತ, ವ್ಯತಿರಿಕ್ತವಾಗಿ ಮಾತನಾಡುವಂತ, ವಕ್ರವಾಗಿ ಮಾತಾಡುವಂತ ನಮಗೆ ಓನರ್ಸ್ ಇರಬಹುದು, ನಮಗೆ ಅಧಿಕಾರಿಗಳಿರಬಹುದು, ನಮ್ಮ ಮೇಲಿರುವಂತ ಮಾವಂದಿರು ಅತ್ತೆಂದಿರು ಇರಬಹುದು, ನಮ್ಮ ಮೇಲಿರುವಂತ ಸೊಸೆಯಂದಿರು ಇರಬಹುದು, ನಮ್ಮ ಮೇಲಿರುವಂತ ತಂದೆ ತಾಯಿಯರಿರಬಹುದು. ಇವತ್ತಿನ ದಿವಸ ಅವರಿಗೂ ಕೂಡ ಏನಂತ ಹೇಳಿದ್ರೆ ವಿಧೇಯರಾಗ್ರಿ ಎಂದು ಕರ್ತನ ಹೇಳ್ತಾನೆ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಯಾರಿಂದ ಶ್ಲಾಘ್ಯವಾಗಿದೆ? ದೇವರ ಬಾಯಿಯ ಮುಖಾಂತರವಾಗಿ ಅದು ಶ್ಲಾಘ್ಯವಾಗಿದೆ. ಹಲ್ಲೆಲೂಯಾ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು, ದೇವರು ನೋಡ್ತಾ ಇದ್ದಾನೆ ನನ್ನ ಕಷ್ಟನ ಅರಿತು ಆ ಕಷ್ಟವನ್ನ ಸಹಿಸಿಕೊಳ್ಳೋದಾದ್ರೆ ಅದು ಏನಾಗಿದೆ ಅಂದ್ರೆ ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದೇನು ಕೀರ್ತಿ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಹಲ್ಲೆಲೂಯಾ. ತಪ್ಪು ಮಾಡಿ ಗುದ್ದು ತಿಂತೀವಿ, ಯಾವುದು ಖಂಡಿತವಾಗಿ ಗುದ್ದು ಕೊಡಬೇಕಾಗಿದೆ, ಶಿಕ್ಷೆ ಕೊಡಬೇಕಾಗಿದೆ. ಆದ್ರೆ ಇವತ್ತಿನ ನಾವು ತಪ್ಪೇ ಮಾಡಿಲ್ಲ, ನಾವು ಒಳ್ಳೇದು ಮಾಡಿದ್ರು ಕೂಡ ಗುದ್ದು ತಿಂತೀವಿ, ಬಾಧೆ ಪಡ್ತೀವಿ, ಕಷ್ಟ ಪಡ್ತೀವಿ ಅನ್ನೋದಾದ್ರೆ ಅದು ಏನಾಗಿದೆ ಅಂತೆ? ಅದು ಶ್ಲಾಘ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಮುಂದಿನ ವಾಕ್ಯ ನೋಡಿ 21ನೇ ವಚನ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ನಾವು ಏನಕ್ಕಾಗಿ ಕರೆಯಲ್ಪಟ್ಟಿದ್ದು? ಯೇಸು ಕ್ರಿಸ್ತನ ರೀತಿಯಲ್ಲೇ ನಾವು ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದು. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿದನು, ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನನ್ನ ಸಂದೇಶವನ್ನು ಮುಗಿಸ್ಲಿಕ್ಕೆ ಹೋಗ್ತಿದ್ದಾರೆ. ನಿಮ್ಮ ಮಧ್ಯದಲ್ಲಿ ನನಗೆ ಗೊತ್ತಿಲ್ಲ ಯಾವ ಅಧಿಕಾರಿಗಳು,
ಯಾವ ನಿಮ್ಮ ಮೇಲಾಧಿಕಾರಿಗಳು, ಬಾಸ್ಗಳು ಅಥವಾ ಟೀಮ್ ಲೀಡರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಕಠಿಣ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದಾರೋ, ಅಥವಾ ನಿಮ್ಮ ಮನೆಗಳಲ್ಲಿ ಅತ್ತೆ ಮಾವ ಕಠಿಣ ವ್ಯಕ್ತಿಗಳಿದ್ದಾರೋ, ಅಥವಾ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಕಠಿಣ ವ್ಯಕ್ತಿಗಳಿದ್ದಾರೋ, ಅಥವಾ ನಿಮ್ಮ ಸ್ನೇಹಿತರು ಯಾರು ಕಠಿಣ ವ್ಯಕ್ತಿಗಳಿದ್ದಾರೋ, ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಯಾರು ಕಠಿಣ ವ್ಯಕ್ತಿಗಳಿದ್ದಾರೋ, ನಿಮಗೆ ಯಾವ ರೀತಿಯ ಹಿಂಸೆಯನ್ನು ಕೊಡ್ತಿದ್ರು ನನಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಆ ಕಠಿಣ ವ್ಯಕ್ತಿಗಳ ಮುಂದೆ ನಾವು ಸುಮ್ಮನಿದ್ದು ಸಹಿಸಿಕೊಂಡು ನಾವು ಎಲ್ಲವನ್ನ ಪ್ರೀತಿಯಿಂದ ನಿಭಾಯಿಸಿಕೊಂಡು ನಾವು ಹೋಗೋದಾದ್ರೆ ಒಂದನ್ನ ತಿಳಿದುಕೊಳ್ಳ್ರಿ, ಕಠಿಣತೆ ಯಾವಾಗ ಜಾಸ್ತಿ ಆಗುತ್ತೋ ಅದ್ಭುತ ಹತ್ರ ಆಯ್ತು ಅಂತ ಅರ್ಥ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಅದ್ಭುತ ಇಳಿದು ಬರುತ್ತೆ ಅಂತ ಅರ್ಥ. ಕರ್ತನು ಅದ್ಭುತವನ್ನ ಮಾಡುತ್ತಾನೆ ಅಂತ, ಸೂಚಕ ಕಾರ್ಯವನ್ನು ಮಾಡುತ್ತಾನೆ, ಬಿಡುಗಡೆ ಹತ್ತಿರವಾಯಿತು ಅಂತ ಅರ್ಥ. ಹಲ್ಲೆಲೂಯಾ. ಬಿಡುಗಡೆಯ ಕ್ಷಣಗಣನೆ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಹೇಳೋಣ, ಕಠಿಣ ವ್ಯಕ್ತಿಗಳನ್ನ ಹೊಂದಿರುವಂತವರೇ, ಟೀಮ್ ಲೀಡ್ ಆಗಿರೋದು, ಮ್ಯಾನೇಜರ್ ಆಗಿರೋದು, ಮೇಲಾಧಿಕಾರಿ ಆಗಿರೋದು, ಅತ್ತೆ ಮಾವ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಯಾರು ಟೀಚರ್ಸ್ ಲೆಕ್ಚರರ್ಸ್ ಯಾರೇ ಆಗಿರ್ಬೋದು, ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೆ ನಾನು ಎಲ್ಲವನ್ನ ಸಹಿಸಿಕೊಂಡು ನಾನು ಮುಂದೆ ಹೋಗ್ತೇನೆ, ಎಲ್ಲವನ್ನ ನಾನು ಒಪ್ಪಿಕೊಂಡು ಮುಂದೆ ನಾನು ಹೋಗ್ತೇನೆ, ಎಲ್ಲವನ್ನ ಸ್ವಾಮಿ ಕರ್ತನೆ ನನಗೆ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕೊಡು, ಅನ್ಯಾಯವನ್ನ ಸಹಿಸಿಕೊಳ್ಳುವಂತ ಕರ್ತನೆ ಶಕ್ತಿಯನ್ನ ನನಗೆ ಆ ಒಂದು ಕರ್ತನೆ ರಾಜ ಒಂದು ಬಲವನ್ನ ನನಗೆ ದಯಪಾಲಿಸಿ ಎಂದು ಕೇಳಿಕೊಳ್ಳೋಣ. ಯಾಕಂದ್ರೆ ಕರ್ತನೆ ನನಗೆ ಗೊತ್ತಿದೆ ನನ್ನ ಅದ್ಭುತ ಹತ್ತಿರವಾಗಿದೆ. ಯಾವ ರೀತಿಯಲ್ಲಿ ಕಠಿಣವಾದ ವ್ಯಕ್ತಿಯಾದ ಫರೋನನ್ನ ನೀನು ಕರ್ತನೆ ಬಗ್ಗಿಸಿಯೋ ತಲೆಬಾಗಿಸಿದೆಯೋ ಅದೇ ರೀತಿಯಲ್ಲಿ ನೀನು ತಲೆಬಾಗಿಸಲು ಶಕ್ತನಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ಫರೋನನ್ನ ನೀನು ಕಠಿಣಪಡಿಸಿದೆ. ಕರ್ತನೆ ಅದನ್ನು ಕಠಿಣವಾದ ವ್ಯಕ್ತಿ ಆಗಿದ್ದ. ಆದ್ರೆ ಯಾಕೆಂದ್ರೆ ನೋಡುವಾಗ ನಿನ್ನ ಘನಮಾನ ಮಹಿಮೆಗಳು, ನಿನ್ನ ಪ್ರಭಾವ, ನಿನ್ನ ಅದ್ಭುತ ಕಾರ್ಯಗಳು, ನಿನ್ನ ಸೂಚಕ ಕಾರ್ಯಗಳು ಐಗುಪ್ತ ದೇಶದಲ್ಲಿ ಇಳಿದು ಬರೋದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಯಾರ್ಯಾರ ಕಠಿಣವಾದ ವ್ಯಕ್ತಿಗಳ ಮಧ್ಯದಲ್ಲಿ ನಾವಿದ್ದೇವೋ ಸ್ವಾಮಿ, ಆ ಕಠಿಣವಾದ ಇರುವಂತಹ ಮಧ್ಯದಲ್ಲಿ, ಆ ವ್ಯಕ್ತಿಗಳ ಮಧ್ಯದಲ್ಲಿ ಸ್ವಾಮಿ ನಾವು ಕರ್ತನೆ ಸಹಿಸಿಕೊಂಡು ಸುಮ್ಮನಿದ್ದು ಕರ್ತನೇ ರಾಜ ನಮ್ಮ ಕೆಲಸ ಕಾರ್ಯಗಳನ್ನ ನೀತಿವಂತಿಕೆಯಿಂದ ಮಾಡಿ ಕರ್ತನೇ ರಾಜ ನ್ಯಾಯ ಪ್ರಕಾರವಾಗಿದ್ದು ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಎಸಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ. ಹೌದು ಸ್ವಾಮಿ ಕರ್ತನೆ, ಈ ಒಂದು ಕಾರ್ಯ ಕಷ್ಟಕರವಾದ ಕಾರ್ಯ. ಯಾಕಂದ್ರೆ ಕರ್ತನೆ ಲೋಕ ನಮಗೆ ಕರ್ತನೆ ಬೈಯುವವರಿಗೆ ಬೈಯು ಎಂದು ಹೇಳಿಕೊಳ್ಳುತ್ತೆ, ಕಣ್ಣಿಗೆ ಕಣ್ಣು ಕರ್ತನೆ ಅನ್ನೋ ರೀತಿಯಲ್ಲಿ ಕರ್ತನೆ ರಾಜ ಹೇಳಿಕೊಡುವಂತಾದ್ರೆ ಸ್ವಾಮಿ ಇವತ್ತಿನ ದಿವಸ ನಾವು ಬೈಯುವವರಿಗೆ ಬೈಯದೆ, ಜಗಳವಾಡದೆ ಕರ್ತನೆ ಸುಮ್ಮನಿದ್ದು ನಿನ್ನ ಜಯವನ್ನು ಹೊಂದುವ ಹಾಗೆ, ನಿನ್ನ ಹೆಜ್ಜೆ ನಡೆಯುವ ಹಾಗೆ ನಿನ್ನ ಸಹಾಯಸ್ತವನ್ನ ಚಾಚು. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ.